ಹಾಯ್ ಫ್ರೆಂಡ್ಸ್, ನಮಸ್ತೆ. ನೀವೆಲ್ಲ ಇಂಡಿಯಾದಲ್ಲಿ ಕೂತ್ಕೊಂಡು ಮಾವಿನ ಹಣ್ಣು ತಿನ್ನಬೇಕಾದ್ರೆ ನಾವು ಯಾವಾಗಪ್ಪ ಮಾವಿನ ಹಣ್ಣು ತಿನ್ನೋದು, ಇಲ್ಲಿಗೆ ಯಾವಾಗಪ್ಪ ಮಾವಿನ ಹಣ್ಣು ಬರುತ್ತೆ ಅಂತ ಆಸೆ ಆಗ್ತಿತ್ತು. ಆದರೆ ಏನು ಮಾಡೋದು, ಅಲ್ಲಿ ಸೀಸನ್ನೇ ಬೇರೆ, ಇಲ್ಲಿ ಸೀಸನ್ನೇ ಬೇರೆ. ನನ್ನ ಮಗಳಂತೂ ಫ್ರೂಟ್ಸ್ ತರಕ್ಕೆ ಹೋದಾಗಲೆಲ್ಲ ಅಮ್ಮ ಮಾವಿನ ಹಣ್ಣು ಯಾವಾಗ ಬರುತ್ತೆ, ನಾವು ಯಾವಾಗ ತಿನ್ನೋದು ಅಂತ ಕೇಳ್ತಾನೇ ಇದ್ಲು. ನಾವು ಯಾವಾಗ ಮಾವಿನ ಹಣ್ಣು ಸೀಸನ್ ಬರುತ್ತೋ ಅಂತ ವೆಯ್ಟ್ ಮಾಡ್ತಿದ್ವಿ. ಫೈನಲಿ ಮಾರ್ಕೆಟ್ಗೆ ಮಾವಿನ ಹಣ್ಣು ಬಂತು. ನಮ್ಮೂರಲ್ಲೆಲ್ಲ 50-100 ಕೊಟ್ಟರೆ ಕೆ.ಜಿ ಗಟ್ಟಲೆ ಮಾವಿನ ಹಣ್ಣು ಕೊಡ್ತಾರೆ. ಆದರೆ ಇಲ್ಲಿ ಒಂದು ಮಾವಿನ ಹಣ್ಣಿಗೆ 200 ರೂಪಾಯಿ. ಮಾವಿನ ಹಣ್ಣು ಸೀಸನ್ ಯಾವಾಗ ಬರುತ್ತೋ ಅಂತ ವೆಯ್ಟ್ ಮಾಡ್ತಿದ್ದಿದ್ದು ನಮಗೆ ಇವಾಗ ಮಾವಿನ ಹಣ್ಣು ತಿನ್ನೋದಾ ಬೇಡವಾ ಅಂತ ಯೋಚನೆ ಮಾಡೋವಾಗಿದೆ. ಆದರೂ ಏನು ಮಾಡೋದು, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅನ್ನೋ ಗಾದೆನ ನೆನಪು ಮಾಡಿಕೊಂಡು ಫೈನಲಿ 3 ಮಾವಿನ ಹಣ್ಣು ತೊಗೊಂಡು ಬಂದ್ವಿ. ಎಷ್ಟೇ ಆಗಲಿ ಹಣ್ಣಿನ ರಾಜ ಅಲ್ವಾ, ಆಸೆ ಹಾಗೇ ಆಗುತ್ತೆ. ನಾವು ತಿಂತಿರೋದು ನೋಡಿ ನಿಮ್ಮ ಬಾಯಲ್ಲೂ ನೀರು ಬರ್ತಿದ್ಯಾ? ನೀವು ತಿನ್ನಬೇಕಾದ್ರೆ ನಮಗೂ ಕೂಡ ಹಾಗೆ ಆಗ್ತಿತ್ತು. ಥ್ಯಾಂಕ್ ಯು, ಬಾಯ್.